ಕನ್ನಡಿಗರೇ, ಇವತ್ತು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಂದು ಸಣ್ಣ ತಪ್ಪಿನಿಂದ ಹೇಗೆ ಜನ ತಮ್ಮ ದುಡ್ಡನ್ನ ಕಳೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಈ ಕತೆ. ನನಗೆ ರಘು ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. ಮೊನ್ನೆ ಸಂಜೆ ಟೀ ಕುಡ್ಕೊಂಡು ಫೋನ್ ಸ್ಕ್ರೋಲ್ ಮಾಡ್ತಾ ಕುಂತಿದ್ದ. ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಕಂಗ್ರಾಚುಲೇಷನ್, ನಿಮ್ಮ ವಾಲೆಟ್ಗೆ 1850 ರೂಪಾಯಿ ಕ್ರೆಡಿಟ್ ಆಗಿದೆ. ತಕ್ಷಣ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಅಂತ ಇತ್ತು. ಸೊ ರಘುಗೆ ಫುಲ್ ಖುಷಿ ಆಯ್ತು. ಯಾರು ದುಡ್ಡು ಕಳಿಸಿದ್ದಾರೆ ಅನ್ನೋದನ್ನ ಯೋಚನೆ ಸಹ ಮಾಡದೆ ಆ ಲಿಂಕ್ ಅನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಬಿಟ್ಟ. ಸೊ ಲಿಂಕ್ ಓಪನ್ ಆಗ್ತಿದ್ದಂತೆ ಒಂದು ಪೇಜ್ ಬಂತು. ಅಲ್ಲಿ ಮೊಬೈಲ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, OTP ಕೇಳ್ತು. ಸೊ ರಘು ಕೂಡ ಏನು ಅನುಮಾನ ಪಡದೆ OTP ಹಾಕ್ಬಿಟ್ಟ. ಅಷ್ಟೇ, ಮುಂದಿನ 5 ನಿಮಿಷದಲ್ಲಿ ಅವನ ಅಕೌಂಟ್ ನಲ್ಲಿದ್ದ ಒರಿಜಿನಲ್ 3000 ಅಮೌಂಟ್ ಕಂಪ್ಲೀಟ್ ಖಾಲಿ. ಸೊ ಈಗ ಟೀ ಕುಡಿಯೋ ಗ್ಯಾಪ್ ನಲ್ಲಿ ರಘುಗೆ ಫುಲ್ ಸ್ಕ್ಯಾಮ್ ಆಗೋಗಿತ್ತು. ಸೊ ಇವತ್ತು ಇದೇ ಮಿಸ್ಟೇಕ್ ತುಂಬಾ ಜನ ಮಾಡ್ತಿದ್ದಾರೆ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನೀವು ಆಗ್ಬೋದು. ಸೊ ನಮಸ್ಕಾರ ಗೈಸ್, ನಾನು ವೈಭವ್ ವೇದಾಂತ್. ಸೊ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ. ಇನ್ನೀಗ ಅಸಲಿ ಮ್ಯಾಟರ್ಗೆ ಬಂದ್ಬಿಡೋಣ. ಸೊ ರಘುಗಾದ ಪರಿಸ್ಥಿತಿ ನಿಮ್ಗೆ ಬರಬಾರ್ದು. ಸೊ ಈ ರೀತಿ ನಿಮ್ಮ ಫೋನ್ಗೆ ನಿಮ್ಗೆ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂದ್ರೆ ನೀವ್ ಏನ್ ಮಾಡಬಾರ್ದು ಅಂತ ಹೇಳ್ತೀನಿ ಕೇಳಿ. ಸೊ ಮೊದಲಿಗೆ ಆ ಲಿಂಕ್ ಅನ್ನ ಮುಟ್ಬೇಡಿ. ನಿಮ್ಗೆ ಮೆಸೇಜ್ ಬಂದಾಗ ಆ ಮೆಸೇಜ್ ಅಲ್ಲಿ ಗಮನಿಸಿ. ಮೊದಲಿಗೆ ನಿಮ್ಗೆ ಆ ಲಿಂಕ್ ನಲ್ಲಿ bit.ly, tin URL ಅಥವಾ ಯಾವುದೇ ಅಪರಿಚಿತ ಲಿಂಕ್ ಇದ್ದರೆ ಅದರ ಮೇಲೆ ಅಪ್ಪಿತಪ್ಪಿಯೂ ಕ್ಲಿಕ್ ಮಾಡಬೇಡಿ. ಇದು ಹ್ಯಾಕರ್ಗಳ ತಂತ್ರ ಆಗಿದೆ. ಇನ್ನು ಎರಡನೇದಾಗಿ ಆಸೆ ಅಥವಾ ಭಯ ಬೀಳ್ಬೇಡಿ. ಇನ್ನು ಉಚಿತ ದುಡ್ಡು ಬಂತು ಅನ್ನೋ ಆಸೆ ಅಥವಾ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಅನ್ನೋ ಬಯಕೆ ಬಿದ್ದು ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಸ್ಕ್ಯಾಮರ್ಗಳು ನಿಮ್ಮ ಎಮೋಷನ್ ಜೊತೆ ಆಟವಾಡ್ತಾರೆ. ಇನ್ನು ಮೂರನೇದಾಗಿ ಮಾಹಿತಿಯನ್ನ ಟೈಪ್ ಮಾಡಬೇಡಿ. ಇನ್ನು ಅಕಸ್ಮಾತ್ ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ಬ್ಯಾಂಕ್ ತರಹದೇ ನಕಲಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ID, ಪಾಸ್ವರ್ಡ್ ಅಥವಾ UPI ಪಿನ್ ಖಂಡಿತ ಹಾಕಬೇಡಿ. ಇನ್ನು ನಾಲ್ಕನೇದಾಗಿ ಫಾರ್ವರ್ಡ್ ಮಾಡಬೇಡಿ. ಇನ್ನು ಆ ಮೆಸೇಜ್ ನೋಡಿ ನಿಮ್ಗೆ ಏನಾದ್ರೂ ಡೌಟ್ ಬಂತು ಅಂತಂದ್ರೆ ಆ ಮೆಸೇಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಫಾರ್ವರ್ಡ್ ಮಾಡಿ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು. ಇದಿಷ್ಟು ನೀವು ಮಾಡಬಾರದಾದ ಕ್ರಮಗಳು. ಆದ್ರೆ ಈಗ ನಿಮ್ಮನ್ನು ಸೇಫ್ ಮಾಡಿಕೊಳ್ಳಲು ಏನ್ ಮಾಡಬೇಕು ನೀವು ಅಂತಂದ್ರೆ ತುಂಬಾ ಸಿಂಪಲ್. ಮೊದಲಿಗೆ ಮೆಸೇಜ್ ಸ್ಪೆಲ್ಲಿಂಗ್ ಅನ್ನ ಗಮನಿಸಿ. ಯಾವುದೇ ಅಫಿಷಿಯಲ್ ಬ್ಯಾಂಕ್ ಮೆಸೇಜ್ಗಳು ಬಂದ್ರೆ ಅಲ್ಲಿ ತಪ್ಪು ಮೆಸೇಜ್ ಇರೋದಿಲ್ಲ. ಆದ್ರೆ ಈ ತರ ಫೇಕ್ ಮೆಸೇಜ್ಗಳಲ್ಲಿ ತಪ್ಪಾಗಿ ಮೆಸೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ ರಘುಗೆ ಬಂದ ಮೆಸೇಜ್ ಅನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಡಿಯರ್ ಕಸ್ಟಮರ್ ಬದಲಿಗೆ ಡಿಯರ್ ಬ್ಯಾಚ್ ಅಂತ ಬರೆದಿದ್ದಾರೆ. ಕೊನೆಯಲ್ಲಿ ಸ್ಪೇಸ್ ಇಲ್ಲದೆ ಸ್ಟೇಟಸ್, ಡೇಟ್, ಟೈಮ್ ಅಂತ ಗಿಚ್ಚಿದ್ದಾರೆ. ಅಂದ್ರೆ ಇದು 100% ಪಕ್ಕ ನಕಲಿ ಅಂತ ಆಯ್ತು. ಸೊ ಈಗ ಎರಡನೇದಾಗಿ ಅಧಿಕೃತ ಆ್ಯಪ್ ಅನ್ನ ಬಳಸಿ. ನಿಮ್ಗೆ ಏನಾದ್ರೂ ನಿಜವಾಗ್ಲೂ ದುಡ್ಡು ಬಂದಿದ್ಯಾ, ನಿಮ್ಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ, ಡೌಟ್ ಇದ್ರೆ ಆ ಲಿಂಕ್ ಅನ್ನ ಬಿಟ್ಟು ನೇರವಾಗಿ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಅಥವಾ ನಿಮ್ಮ ಬ್ಯಾಂಕಿನ ಅಫಿಷಿಯಲ್ ಆಪ್ ಅನ್ನ ಓಪನ್ ಮಾಡಿ 30 ನಿಮಿಷದ ನಂತರ ಈಗ ನಿಮ್ಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ 30 ನಿಮಿಷದ ನಂತರ ಅಮೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮೆಸೇಜ್ ಬಂದ ತಕ್ಷಣ ಗೂಗಲ್ ಪೇ, ಫೋನ್ ಪೇ ಅನ್ನ ಓಪನ್ ಮಾಡಕ್ ಹೋಗ್ಬೇಕು. ಇನ್ನು ಮೂರನೇದಾಗಿ ಟ್ರೂ ಕಲರ್ ನ ನೋಡಿ. ನಿಮ್ಮ ಫೋನ್ ನಲ್ಲಿ ಟ್ರೂ ಕಲರ್ ಇದ್ದರೆ ಅದು ಮೊದಲೇ ಈ ಮೆಸೇಜ್ ಅನ್ನ ಕೆಂಪು ಕಲರ್ ನಲ್ಲಿ ಸ್ಕ್ಯಾಮ್ ಅಂತ ಹೋಗ್ದಿರುತ್ತೆ. ತಕ್ಷಣ ಆ ನಂಬರ್ ಅನ್ನ ಬ್ಲಾಕ್ ಮಾಡಿ, ಮೆಸೇಜ್ ಅನ್ನ ಡಿಲೀಟ್ ಮಾಡಿಬಿಡಿ. ಇನ್ನು ನಾಲ್ಕನೇದಾಗಿ ಸೈಬರ್ ಕ್ರೈಮ್ಗೆ ದೂರು ನೀಡಿ. ಒಂದು ವೇಳೆ ಆತರ ಪಟ್ಟು ನಿಮಗೆ ಏನಾದ್ರೂ ಆನ್ಲೈನ್ ವಂಚನೆಯಾಗಿದ್ದರೆ ತಕ್ಷಣ 1930 ರಾಷ್ಟ್ರೀಯ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ಗೆ ಕರೆ ಮಾಡಿ ದೂರು ಕೊಡಿ. ತಕ್ಷಣ ಕರೆ ಮಾಡಿದ್ರೆ ನಿಮ್ಮ ಹಣ ವಾಪಸ್ ಸಿಗೋ ಚಾನ್ಸಸ್ ಇರುತ್ತೆ. ಇದಿಷ್ಟು ನೀವು ಮಾಡಬೇಕಾದ ಕೆಲಸಗಳು. ಇದಾಗಿದ್ದು ಗೈಸ್, ಸ್ಕ್ಯಾಮರ್ಸ್ಗಳು ಹೇಗೆಲ್ಲ ನಮ್ಗೆ ವಂಚನೆ ಮಾಡೋದಕ್ಕೆ ಕಾಯ್ತಿರ್ತಾರೆ ಅನ್ನುವ ಮಾಹಿತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಹಾಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ರಘು ತರ ಬೇರೆ ಯಾರು ಮೋಸ ಹೋಗದಂಗೆ ಕಾಪಾಡಿಕೊಳ್ಳಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.